ರಾಜ್ಯದಲ್ಲಿ ಬೆಚ್ಚಿ ಬೀಳಿಸುವ ಕೃತ್ಯ ಮುಸ್ಲಿಂ ಯುವತಿಯನ್ನ ಪೀಸ್ ಮಾಡಿ ಎಸೆದ ರಾಕ್ಷಸರು. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಕೃತ್ಯ ನಡೆದಿದೆ. ಯುವತಿಯನ್ನ ಕೊಂದು ಮೃತದೇಹವನ್ನ ಪೀಸ್ ಮಾಡಿ ಎಸೆದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಈ ಘಟನೆ ಧಾರವಾಡ ಜನರನ್ನ ಬೆಚ್ಚಿ ಬೀಳಿಸಿದೆ. ಧಾರವಾಡದ ಹೊರವಲಯದಲ್ಲಿ ಕೊಲೆ ನಡೆದಿದೆ. ಮೃತಳನ್ನು 19 ವಯಸ್ಸಿನ ಜಾಕಿಯಾ ಮುಲ್ಲಾ ಎಂದು ಗುರುತಿಸಲಾಗಿದೆ. ಈಕೆ ಧಾರವಾಡದ ಗಾಂಧಿ ಚೌಕ್ ಬಡಾವಣೆ ನಿವಾಸಿ ಎನ್ನಲಾಗಿದೆ. ಹಂತಕರು ಪೀಸ್ ಮಾಡಿ ಬಿಸಾಡಿದ್ದಾರೆ. ಧಾರವಾಡದಲ್ಲಿ ನಡೆದ ಯುವತಿಯ ಕೊಲೆ ಆತಂಕಕ್ಕೆ ಕಾರಣವಾಗಿದೆ. ಯುವತಿಯ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭೀಮಾದ ನ್ಯೂಸ್, ಧಾರವಾಡ. ಸಾಯಂಕಾಲ 4 ಗಂಟೆ ಮನೆಯಿಂದ ಹೋಗಿದ್ದವರು. 4 ಗಂಟೆ ಹೋದ ನಂತರ ಸಾಯಂಕಾಲ ಲೇಟ್ ಆದ್ಕೊಳ್ಳಿ, ಯಾಕೆ ಬಂದಿಲ್ಲ ಅಂತ ಹೇಳಿ ಅವ್ರ ತಂದೆಯವರು ಚೌಕಾಶಿ ಮಾಡಿ ಸ್ಟೇಷನ್ದಲ್ಲಿ ಹೋಗಿ ಇಂಟಿಮೇಷನ್ ಕೊಟ್ಟರು, ಮಗಳು ಹೋದವ್ರು ಬಂದಿಲ್ಲ ಅಂತ ಹೇಳಿ. ಅವ್ರು ಏನು ಮಾಡಿದಾರೆ ಅಂತ ಹೇಳಿ ಇನ್ನೂ ಅದ್ರ ಬಗ್ಗೆ ತನಿಖೆ ಆಗಬೇಕು, ಏನು ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಶಾಕ್ನಲ್ಲಿದ್ದೇವೆ. ತಂದೆನೂ ಪಾಪ ಅವರು ಅವರು ಏನು ಅವ್ರಿಗಂತ ಎಲ್ಲ ಇದನ್ನ ಮಾಡಿ ಏನೂ ಅವ್ರಿಗೂ ಗೊತ್ತೂ ಇಲ್ಲ. ಇನ್ನೋಸೆಂಟ್ ಜನ ಅವರೆಲ್ಲ. ಸೊ ಅವರೆಲ್ಲ ಅವರು ಶಾಕ್ನಲ್ಲಿದ್ದಾರೆ. ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಇವರು ಕಮಿಷನರ್ ಸಾಹೇಬರು ಕೂಡ ಡಿಪಾರ್ಟ್ಮೆಂಟ್ ಎಲ್ಲ ಬಂದಿತ್ತಲ್ಲಿ. ಸಾಹೇಬ್ರ ಹತ್ರನೂ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಏನು ಯಾರ ಬಗ್ಗೆ ತಪ್ಪಿಸ್ತಿದ್ದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಇಂಥ ರಾಕ್ಷಸರಿಗೆ ಇಲ್ಲಿ ಓಪನ್ ಆಗಿ ಅಡ್ಡಾಡ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ನಾವು ಕಮಿಷನರ್ ಸಾಹೇಬ್ರ ಹತ್ರ ನಾವು